ಎಲ್ರಿಗೂ ಈ ನಿಮ್ಮ ಹೇಮಲತಾ ಮಾಡುವ ತುಂಬ ಹೃದಯದ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್, ಕಾಮೆಂಟ್, ಲೈಕ್ ಎಲ್ಲನೂ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಏನಿವತ್ತು ಸ್ಟಾರ್ಟಿಂಗ್ಗೆ ಈ ಥರ ಅಡುಗೆ ಮಾಡೋದೆಲ್ಲ ತೋರಿಸ್ತಿದ್ದೀರಾ ಅಂತ ಅನ್ಕೋತಿದ್ದೀರಾ? ಇವತ್ತು ತುಂಬಾ ಸ್ಪೆಷಲ್ ಡೇ. ಮೇ ಬಿ ತಮ್ಲೈನ್ ನೋಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಹೌದು, ಇವತ್ತು ತುಂಬಾ ಸ್ಪೆಷಲ್ ಡೇ. ನಾನಂತೂ ಇವತ್ತಿನ ದಿನಕ್ಕೋಸ್ಕರ ತುಂಬಾ ಕಾಯ್ತಿದ್ದೆ. ಸ್ಪೆಷಲ್ ಡೇ ಆಗಿರೋದ್ರಿಂದನೇ ಇಷ್ಟೊಂದು ಐಟಮ್ ಮಾಡಿದ್ದೀನಿ. ಬಿರಿಯಾನಿ, ಚಿಕನ್ ಸಾಂಬಾರ್, ಕಬಾಬು, ಹಾಗೆ ಪಾಯಸ ಎಲ್ಲನೂ ಮಾಡಿದ್ದೆ. ಇಷ್ಟ ಅಂತ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಅಂತೇಳಿ ಮಾಡಿದ್ದೆ. ಏನು ಸ್ಪೆಷಲ್ ಡೇ ಅಂದರೆ ಇವತ್ತು ನಮ್ಮ ಅಪ್ಪ ಹಾಗೆ ನಮ್ಮ ದೊಡ್ಡಪ್ಪ ಇಬ್ಬರೂ ನನಗೆ ಬಾಗಿನ ಕೊಡೋಕ್ಕೆ ಬರ್ತಿದ್ದಾರೆ. ಹಾಗಾಗಿ ಇಷ್ಟೊಂದು ಐಟಮ್ ಮಾಡಿದ್ದೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡು ಎಲ್ಲನೂ ಮುಗಿಸ್ಬಿಟ್ಟು ನಾನು ನಮ್ಮ ಅಪ್ಪನ ದಾರಿನೇ ಕಾಯ್ತಿದ್ದೆ. ನಾನು ಅಪ್ಪ ಯಾವಾಗ ಬರ್ತಾರೆ ಅಂತ. ಆಚೆ ಬರೋದು, ರೋಡ್ ನೋಡೋದು, ಒಳಗಡೆ ಹೋಗೋದು, ಹೀಗೆ ಮಾಡ್ತಿದ್ದೆ. ಆಮೇಲೆ ಅಪ್ಪ ಕಾಲ್ ಮಾಡಿದ್ರು. ಆವಾಗ ನಾನು ಅಪ್ಪಾಜಿ ಕಾಲ್ ಮಾಡಿದ್ಮೇಲೆ ನಾನು ಮುದ್ದೆ ಮಾಡಿಟ್ಟೆ. ಹಾಗೆ ದೊಡ್ಡಪ್ಪ ಹೋಗ್ತಿದ್ದಾರೆ ಕರ್ಕೊಂಬರೋಕ್ಕೆ. ದೊಡ್ಡಪ್ಪ ಬಂದರು. ಅಪ್ಪಾಜಿ ಬಂದಮೇಲೆ ದೊಡ್ಡಪ್ಪ ಇಬ್ಬರು ಒಟ್ಟಿಗೆ ಕಾಯಿ ಕೊಡೋಕ್ಕೆ ಬಂದರು. ನಾನಂತೂ ಅಪ್ಪಾಜಿನಂತೂ ತುಂಬಾ ಕಾಯ್ತಿದ್ದೆ. ಫೈನಲಿ ಬಂದರು. ತುಂಬ ಸಾಮಾನುಗಳ ಥರ ಕೇಳಿದ್ದೆ, ಹಾಗಾಗಿ ಬ್ಯಾಗ್ ಎಷ್ಟೊಂದು ದಪ್ಪ ಕಾಣಿಸ್ತೈತೆ. ಅವಾಗ ಬೆಳ್ಳ ಕಾಣಿಸೋದಿಲ್ಲಪ್ಪ, ನಿಜ ನಿಜ ಬೇಕಾಗುತ್ತೆ ಅಂತ ತಿನ್ನಕ್ಕೂ ತಲೆಗೂ. ಅದನ್ನು ಪುಡಿ ಮಾಡಿ ಇಟ್ಕೊತೀನಿ. ಆಯ್ತು. ಬ್ರಷು ಇಟ್ಕೊಬಂದಿರಾ? ಇಲ್ಲೇ ಇತ್ತು ಹೊಸ ಬ್ರಷು. ತವ್ರ ಮನೆಯಿಂದ ನನಗೆ ಏನು ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ನನಗೆ ಇದನ್ನೇ ಕೊಡಬೇಕು, ಅದನ್ನೇ ಕೊಡಬೇಕು ಅಂತ. ನನಗೆ ಅಪ್ಪಾಜಿ, ಅಕ್ಕ ತಂಗಿರಿಗೆ ನಾವು 4 ಜನ ಇರೋದ್ರಿಂದ ಅಪ್ಪ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಅಪ್ಪಾಜಿ ಬರೀ ವ್ಯವಸಾಯ ಮಾಡ್ತಾರೆ. ತುಂಬ ಕಷ್ಟ. ಅವ್ರು ಏನೇ ಕೊಟ್ಟರು ನನಗೆ ತುಂಬಾ ಖುಷಿ. ಒಂದು ಅರಿಶಿನ ಕುಂಕುಮ ಕೊಟ್ಟರು ಸಾಕು. ಅವ್ರು ಇರೋವರೆಗೂ ಕೊಡ್ತಾರೆ. ಆಮೇಲೆ ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡ್ತೀವಿ ನಾವು ತುಂಬ ಅಕ್ಕ ತಂಗಿರು. ದೊಡ್ಡಮ್ಮ ಸ್ವಲ್ಪ, ನಾನು ಹೇಳಿದೆ ಮಿಕ್ಸಿ ಹಾಳಾಗಿತ್ತು ಅಂತ, ಹಾಗಾಗಿ ದೊಡ್ಡಮ್ಮ ಮಿಕ್ಸಿನೇ ಕೊಟ್ಟು ಕಳಿಸಿದ್ರು ನನಗೆ. ಥ್ಯಾಂಕ್ ಯು ದೊಡ್ಡಮ್ಮ, ಥ್ಯಾಂಕ್ ಯು ಅಪ್ಪಾಜಿ. ಇವತ್ತೆಂತೂ ನಮ್ಮ ಅಕ್ಕ ಕಾಲ್ ಮಾಡ್ಕೊಂಡು ತುಂಬಾ ಅಳ್ತಿದ್ಲು. ಅಪ್ಪಾಜಿ ಇರೋವರೆಗೂ ಕೊಡ್ತಾರೆ, ಆಮೇಲೆ ಯಾರು ಕೊಡ್ತಾರೆ ನಮಗೆ ಕಾಯಿನ, ಹಂಗೆ ಹಿಂಗೆ ಅಂತ. ನನಗೂ ಬೇಜಾರಾಯಿತು. ಅವಳು ನಾನು ಫುಲ್ ಎಮೋಷನಲ್ ಆದರೆ ಅವಳು ಇನ್ನೂ ಅಳ್ತಾಳೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡು ಅಂತೇಳಿ ಬೈದ್ಬಿಟ್ಟು ಸುಮ್ಮನಿರಿಸ್ದೆ. ಹಾಗೆ ಊಟ ಎಲ್ಲ ಹಾಕ್ಕೊಟ್ಟೆ. ಮೊಮ್ಮಗನಿಗಂತೂ ತಾತ ಮೊಮ್ಮಗ ಇಬ್ಬರು. ತಾತ ಬಂದ್ಬಿಟ್ರಂತೂ ಅವ್ನು ನನ್ನ ಮಾತೆ ಕೇಳಲ್ಲ, ನನ್ನ ಕೈಗೆ ಸಿಗಲ್ಲ, ಆ ಥರ ಆಡ್ತಾನೆ ನನ್ನ ಮಗ. ಕಬಾಬು ಲಾಲಿಪಾಪ್ ಮುಂದೆ ಕಬಾಬು ಅಲ್ಲ, ಏನೂ ಅಲ್ಲ. ನಾನ್ ವೆಜ್ ಊಟ ಅಂತ ಅಂದಮೇಲೆ ವಿಲೇದೆಲೆ ಇಲ್ಲದೆ ಇದ್ದರೆ ಹೇಗೆ? ಹಾಗಾಗಿ ಅಪ್ಪಾಜಿ ಸ್ವಲ್ಪ ಎಲೆ ಹಾಕ್ತಾರೆ, ದೊಡ್ಡಪ್ಪ ಹಾಕಲ್ಲ. ಅಪ್ಪಾಜಿಗೆ ಎಲೆ ಅಡಿಕೆ ಎಲ್ಲ ಕೊಟ್ಟೆ, ಅಪ್ಪಾಜಿ ಹಾಕ್ಕೊಂಡ್ರು. ಇವನಂತೂ ಆಗಲೇ ಹೇಳ್ದಾಗೆ ತಾತ ಬಂದರೆ, ಅಜ್ಜಿ ಬಂದರೆ ನನ್ನ ಮಾತೆ ಕೇಳಲ್ಲ. ಕುಪ್ಪಳಿಸ್ಕೊಂಡು ಮೆರ್ದು ಹಾಕ್ತಿದ್ದಾನೆ. ನೈಟ್ ಆದ ತಕ್ಷಣ ಅಪ್ಪಾಜಿ ಹತ್ರ, ಅಪ್ಪಾಜಿ ಈ ಥರ ಮಲಗಿರೋ ಥರ ನಾಟಕ ಆಡ್ತಿದ್ದಾರೆ. ಅವ್ರನ್ನ ಎಬ್ಬರಿಸೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾನೆ. ತುಂಬಾ ಬೇಕತ್ತಾನೆ ಮಾತ್ರ ಅಪ್ಪಾಜಿ ಬಂದರೆ. ಆಮೇಲೆ ಹೋಗ್ಬೇಕಾದ್ರಂತೂ ತುಂಬ ಕಷ್ಟ. ಅಪ್ಪಾಜಿಗೆ ಕದ್ದು ಓಡೋಗ್ಬಿಡುತ್ತೆ ಅಪ್ಪ ಮನೆ ಮಾಡಿ. ಹಾಗೆ ಇವನು ಅಂತಲ್ಲ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಅಜ್ಜಿಗಿಂತ ಅಪ್ಪಾಜಿನೇ, ಅಂದರೆ ನಮ್ಮ ಅಮ್ಮನಿಗಿಂತ ಅಪ್ಪಾಜಿನೇ ತುಂಬಾ ಹಚ್ಕೊಂಡಿದ್ದಾರೆ ಎಲ್ಲರೂ. ಅಪ್ಪಾಜಿ ಬಂದು ಹೋಗ್ಬಿಟ್ರಂತೂ, ನೀನು ಯಾಕೆ ಹೋಗ್ತೀಯಾ, ನೀನು ದಿನ ನನ್ನ ಸ್ಕೂಲ್ಗೆ ನೀನು ಬರಬೇಕು, ನನಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಅಕ್ಕನ ಮಗಳು ದೊಡ್ಡವಳಿದ್ದಾಳೆ, ಅವಳು ಹೇಳ್ತಿರ್ತಾಳಂತೆ. ಹಾಗೆ ನಮ್ಮ ಬಿಂದಕ್ಕನ ಮಗ ಇದ್ದಾನಲ್ಲ, ನಮ್ಮ ಧ್ರುವಿಕ್ ಅಂತ, ಅವನು ಕೂಡ ಈ ಸತಿ ಅಕ್ಕ ಕೈ ಕೊಡೋಕೆ ಹೋದಾಗ
ಏನು ತಾತನ ತಪ್ಕೊಂಡು ಮುದ್ದಾಡ್ತಿದ್ದ. ಅಪ್ಪಾಜಿ ಹೇಳ್ತಿದ್ರು ಈ ಸತಿ ಧ್ರುವಿ ಅಂತೂ ತುಂಬಾ ಮುದ್ದು ಕೊಡ್ತಿದ್ದ ಏಮ ಅಂತವ. ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ. ಅಂದರೆ ಅಪ್ಪಾಜಿನೂ ಅಷ್ಟೇ ಮಕ್ಕಳನ್ನ ತುಂಬ ಇಷ್ಟಪಡ್ತಾರೆ. ನೋಡಿ ಇಲ್ಲಿ ಹೇಗೆ ಆಡ್ತಿದ್ದಾನೆ ಅಂತ. ಅವನು ಪೊಲೀಸ್ ಜೀಪಲ್ಲಿ ಬಂದು ಹೊಡಿತಿರೋದು ಅನ್ನೋ ಥರ ತೋರಿಸ್ತಿರೋದಪ್ಪ. ಚಕ್ಕುಗುಳೆ ಕೊಡು, ಚಕ್ಕುಗುಳೆ. ತಾತ ಮೊಮ್ಮಗ ಯಾವಾಗಲೂ ಇಷ್ಟೇ. ಇವನು ಅಲ್ಲಿಗೆ ಹೋಗಲಿ, ಅಪ್ಪಾಜಿ ಇಲ್ಲಿಗೆ ಬರಲಿ. ಅಪ್ಪಾಜಿ ಸಾಮಾನ್ಯ ಉಳ್ಕೊಳ್ಳೆಲ್ಲ ಬಂದು ಹೋಗಿಬಿಡ್ತಾರೆ. ಈ ದಿನ ಉಳ್ಕೊಳ್ಳಿ ಅಂತ ಹೇಳಿ ನಾನು ಬೈದೆ. ಯಾಕೆಂದರೆ ಅಕ್ಕರ ಮನೆಯೆಲ್ಲ ದೂರ ಇದೆ, ಅಲ್ಲೆಲ್ಲ ಉಳ್ಕೋತಾರೆ, ನಮ್ಮ ಮನೆ ಮಾತ್ರ ಉಳ್ಕೊಳ್ಳಲ್ಲ ಅಂತ ಹೇಳಿ ಬೆಳಗ್ಗೆ ಕೋರ್ಟ್ ಇರದೆ ಹಾಗಾಗಿ ಉಳ್ಕೊಳಕ್ಕೆ ಬರ್ತೀನಿ ಅಂತ ಅಂದರು. ನನಗೆ ಅದು ಸಖತ್ ಖುಷಿ ಆಯಿತು. ವರ್ಷ ಅಂದರೆ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡೋರು, ನನಗೆ ಬೇಜಾರಾಗೋದು. ವರ್ಷ ಉಳ್ಕೊಂಡು ಹೋದರು. ಹಾಗೆ ಇವನು ನನ್ನ ಮಗ ಹೇಗೆ ಅಂತಂದರೆ ಅಪ್ಪಾಜಿ ಬಂದರೆ ಅಪ್ಪಾಜಿ ಜೊತೆನೇ ಮಲಗೋದು, ಅಪ್ಪಾಜಿ ಎಲ್ಲಿ ಹೋಗೋದು ಅಲ್ಲೇ ಹೋಗೋದು, ಆ ಥರ ಮಾಡ್ತಾನೆ. ಅಷ್ಟು ಬಾಂಡಿಂಗ್ ಇದೆ ತಾತ ಅಂದರೆ. ಇಲ್ಲಿ ತಾತ ಇಲ್ಲ, ನಮಗೆ ನನ್ನ ಮಾವ ಇಲ್ಲ, ಹಾಗಾಗಿ ತುಂಬ ಇಷ್ಟಪಡ್ತಾನೆ ಅಪ್ಪಾಜಿನ. ಅಜ್ಜಿಗಿಂತ ನಮ್ಮ ಅಮ್ಮನಕ್ಕಿಂತ ನಮ್ಮ ಅಪ್ಪಾಜಿನೇ ಇಷ್ಟಪಡೋದು ಎಲ್ಲ ಮೊಮ್ಮಕ್ಳು. ಹಾಗೆ ಅಪ್ಪಾಜಿ ತಂದಿದ್ರಲ್ಲ ಆ ಸೊಪ್ಪುಗಳನ್ನೆಲ್ಲ ಒಂದೆಲ್ಗ ಇದನ್ನು ಸೋಸ್ಕೊಂಡು ಇಟ್ಕೋತಿದ್ದೆ. ಬೇರೆಲ್ಲ ತೆಗಿಬೇಡ, ಹೂನು ತೆಗಿಬೇಡ, ಅದನ್ನೆಲ್ಲ ಹಾಗೆ ತೊಳೆದ್ಬಿಟ್ಟು ನೀಟಾಗಿ ನೈಟು ಇಡೀ ನೆನೆಸಿ ನಾನು ಒಂದು 4-5 ಸತಿ ತೊಳೆದ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ. ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತೇಳಿ ಊರಿಂದ ತರಿಸ್ಕೊಂಡಿದ್ದೆ. ಹಾಗೆ ಬೇವಿನ ಸೊಪ್ಪನ್ನು ಕೂಡ ಹಾಗೆ ಬೆಳಗ್ಗೆ ಚೆಂದ ಇದನ್ನು ಓಪನ್ ಮಾಡ್ತಿದ್ರು. ಯಾವ ರೀತಿ ಇದೆ ನೋಡೋಣ ಅಂತ ಹೇಳಿ ಮಿಕ್ಸರು. ನಾನು ಅಕ್ಕಗೆ ಹೇಳಿದ್ದೆ. ಅಕ್ಕ ಅದನ್ನು ದೊಡ್ಡಮ್ಮಗೆ ಹೇಳಿ ದೊಡ್ಡಮ್ಮ ಗ್ರೈಂಡರ್ ತೊಗೋಬೇಕು ಅಂತ ಹೋಗಿದ್ದಾಗಲೇ ತೊಗೊಬಂದು ಇಟ್ಟಿದ್ದಾರೆ. ನನಗೆ ಇದು ಗೊತ್ತಾಗಿದ್ದು ಮ್ಯಾಟ್ರ್ ಮಿಕ್ಸಿನ ತಂದಿದ್ದಾರೆ ಅಂತ ಹೇಳಿ ಅಂದರೆ ಕಾಯಿ ಕೊಡೋಕೆ ಬರೋ ಒಂದು 2-3 ದಿನವೇ ಗೊತ್ತಾಯ್ತು. 2-3 ದಿನದ ಹಿಂದೆಯೇ. ಚೆನ್ನಾಗಿದೆ ಮಿಕ್ಸರು, ಬಜಾಜ್ ಕಂಪ್ನಿದು. ಇವಾಗ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಳೇದು ಅಂದರೆ ಚೆನ್ನಾಗಿತ್ತು, ಜಾರ್ಗಳೆಲ್ಲ ಹಾಳಾಗಿದ್ದು, ಹಾಗಾಗಿ ತಗೊಬಂದು ಕೊಟ್ಟರು. ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬಿಂದು. ಹಾಗೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಹೇಳ್ತಿದ್ದೀನಿ ನಾನು, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ವಿಡಿಯೋ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಇದೆ. ಬಟ್ ನನ್ನ ಪ್ರಯತ್ನ ಬಿಡಲ್ಲ, ನಾನು ಮಾಡ್ತಾನೆ ಇರ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.